ನಾನು ಲೀಗಲ್ ಕಸ್ಟಡಿಗೆ ಹೋಗಿರೋದಾಗಿರ್ಬೋದು, ಒಂಥರ ಇಲ್ಲಿಂದ ಸ್ಟಾರ್ಟ್ ಆಗಿರೋ ಲೈಫ್ ಪೀಕಲ್ಲಿ ಹಿಂಗೆ ಹೋಗ್ತಾ ಇರುವಾಗ ಬಂದಿದ್ದು ವರ್ಷನೇ 2025. ಮತ್ತೆ ದುಬೈ ಸವಾಸನೆ ಬೇಡ ಅಂತ ಯಾಕೆ ದುಬೈ ಬಿಟ್ಟು ಬಂದೆ? ದುಡ್ಡು ಮಾಡಬೇಕು ಅಂತ ಹೇಳಿದ್ರೆ ದುಬೈಗೆ ಹೋಗ್ಬೇಕು. 16 ದಿನನೂ ಹತ್ತಿದ್ದೀನಿ. ಹಾಯ್ ಹಲೋ ನಮಸ್ತೆ, ನಾನು ಮಿಸ್ಟರ್ ನಿಮ್ಮ ಕನ್ನಡಿಗ ದುಬೈಯಿಂದ. ಖಂಡಿತ ಅಲ್ಲ, ಇಂಡಿಯಾದಲ್ಲೇ ಇದ್ದೀನಿ. ಮತ್ತೆ ಯಾವುದೇ ವಿಡಿಯೋದಲ್ಲಿ ನಾನು ಇಂಡಿಯಾಯಿಂದ ಅಂತ ಹೇಳಲ್ಲ, ಬಿಕಾಸ್ ನಾನು ಇವಾಗ ಇಂಡಿಯಾದಲ್ಲೇ ಇರ್ತೀನಿ. ಈ ವಿಡಿಯೋದ ನಾನು ಯಾಕೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾನು ಯಾಕೆ ದುಬೈಗೆ ಹೋದೆ, ಯಾವ ರೀಸನ್ಗೆ ನಾನು ದುಬೈಗೆ ಹೋಗ್ಬೇಕಾಗಿ ಬಂತು, ಮತ್ತೆ ದುಬೈ ಸವಾಸನೆ ಬೇಡ ಅಂತ ಯಾಕೆ ದುಬೈ ಬಿಟ್ಟು ಬಂದೆ, ನಾನು ಅಲ್ಲಿ ಪಟ್ಟಿರೋ ಸ್ಟ್ರಗಲ್ ಏನು ಅಂತ ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಜನರ ತಲೆಯಲ್ಲಿ ಒಂದಿರುತ್ತೆ, ದುಡ್ಡು ಮಾಡಬೇಕು ಅಂತ ಹೇಳಿದ್ರೆ ದುಬೈಗೆ ಹೋಗಬೇಕು, ದುಬೈಲಿ ತುಂಬ ದುಡ್ಡಿದೆ ಅಂತ. ಬಟ್ ರಿಯಾಲಿಟಿ ತುಂಬಾ ಡಿಫ್ರೆಂಟ್ ಇದೆ, ಆಯಿತಾ? ಸೊ ನಾನಲ್ಲಿ ಯಾವ ಥರ ಕಷ್ಟಪಟ್ಟಿದ್ದೀನಿ, 5 ವರ್ಷ ನಾನು ದುಬೈಯಲ್ಲಿದ್ದೆ, ಯಾವ ಥರ ಕಷ್ಟಪಟ್ಟಿದ್ದೀನಿ ಅಂತ ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೀನಿ. ಎಲ್ಲರೂ ಮಾಡ್ತಾರೆ ಅಂತ ನಾನು ಕೂಡ ಡಿಗ್ರಿ ಮಾಡಿದೆ, BCom. 3 ಇಯರ್ಸ್ ಹೆಂಗೋಯ್ತು ಅಂತ ಗೊತ್ತಾಗಿಲ್ಲ, ಮಳ್ಳ ಹರ್ಕೊಂತ ಕಾಲೇಜ್ ಎಂಜಾಯ್ ಮಾಡ್ತಾ 3 ಇಯರ್ಸ್ ಕಂಪ್ಲೀಟ್ ಆಯಿತು. 2019 ನಾನು BCom ಮುಗಿಸಿರೋದು. ಆವಾಗ ನಂಗೆ 21 ಇಯರ್ಸ್. ಅಪ್ಪನ ದುಡ್ಡಿರೋರೆಲ್ಲ ಬಿಸ್ನೆಸ್ಸು ಅದು ಇದು ಅಂತ ಹೋದರು. ಟಾಪರ್ಸ್ ಎಲ್ಲ ಒಳ್ಳೊಳ್ಳೆ ಕಂಪ್ನಿಯಲ್ಲಿ ಸೆಲೆಕ್ಟ್ ಆಗಿ ಜಾಬ್ ಉಟ್ಕೊಂಡ್ರು. ನಮ್ಮಂಥ ಎವ್ರೇಜ್ ಆ ಕಡೆ ಟಾಪರ್ಸು ಅಲ್ಲ, ಈ ಕಡೆ ಫೇಲ್ಯೂರ್ಸ್ ಅಲ್ಲ, ಮಿಡಲ್ ಸಿಕ್ಕಾಕೊಂಡವ್ರು ನಾವೇನು ಮಾಡಬೇಕಾಗಿ ಬಂತು. ಅದಾದಮೇಲೆ ನಾನು ಸ್ವಲ್ಪ ಟೈಮ್ ವೆಯ್ಟ್ ಮಾಡಿ ಬ್ಯಾಂಗ್ಳೂರ್ಗೆ ಹೋದೆ. ಬ್ಯಾಂಗ್ಳೂರಲ್ಲಿ ನನ್ನ ಫ್ರೆಂಡ್ದೊಂದು ಅಕಾಡೆಮಿ ಇತ್ತು, ಅಲ್ಲಿ ನಾನು ಬ್ಯಾಡ್ಮಿಂಟನ್ ಪ್ಲೇಯರ್ ಆಗಿದ್ದರಿಂದ ಬ್ಯಾಡ್ಮಿಂಟನ್ ಕೋಚಿಂಗ್ ಸ್ಟಾರ್ಟ್ ಮಾಡಿದೆ. ದುಬೈ ನನ್ನ ತಲೆಗೆ ಯಾಕೆ ಬಂತು ಅಂತ ಹೇಳಿದ್ರೆ, ವಾಟ್ಸಪ್ ಸ್ಟೇಟಸ್, ಇನ್ಸ್ಟಾಗ್ರಾಮ್ ಸ್ಟೋರಿ. ನನ್ನ ಕಸಿನ್ಸ್ ಎಲ್ಲ ದುಬೈಯಲ್ಲಿದ್ದರು. ದೊಡ್ಡ ದೊಡ್ಡ ಬಿಲ್ಡಿಂಗ್, ಬುರ್ಜ್ ಖಲೀಫಾ ಮುಂದೆ ನಿಂತ್ಕೊಂಡಾಗಿರ್ಬೋದು, ಫೋಟೋ ಹಾಕಿರೋದು, ಸ್ಟೇಟಸ್ ಹಾಕಿರೋದು, ಅದನ್ನೆಲ್ಲ ನೋಡಿ. ಅದಲ್ಲದೆ ಎವ್ರಿ ಇಯರ್ 2 ಇಯರ್ಸ್ ಇಲ್ಲ 1 ಇಯರ್ಗೆ ವೆಕೇಷನ್ಗೆ ಬಂದು ಗೋಲ್ಡ್ ಚೈನ್ ಅಂತೆ, ಬ್ರೇಸ್ಲೆಟ್ ಅಂತೆ, ಬ್ರ್ಯಾಂಡೆಡ್ ಶೂಗಳಂತೆ, ಬ್ರ್ಯಾಂಡೆಡ್ ವಾಚ್ಗಳು, ಸ್ಪೈಕ್ಸ್ಗಳು, ಶರ್ಟ್ಸ್, ಬ್ಲೇಸರ್ಸ್ ಇದೆಲ್ಲ ನೋಡಿ ಹಾಗೆ ಬಂದಾದಮೇಲೆ ನ್ಯೂ ಬೈಕ್, ಕಾರ್ ಎಲ್ಲ ನಮಗೂ ಒಂದು ಆಸೆ ಇರುತ್ತೆ. ಹೊಸ ಮನೆ ಕಟ್ಟೋದಾಗಿರ್ಬೋದು, ಇದನ್ನೆಲ್ಲ ನೋಡಿದಾಗ ನಮ್ಮದು ಅಟ್ಲೀಸ್ಟ್ ಒಂದು ಆಸೆ ಇರುತ್ತಲ್ಲ, ನಾವು ಕೂಡ ದುಬೈಗೆ ಹೋಗ್ಬೋದು, ನಾವು ಕೂಡ ದುಡ್ಡು ಮಾಡ್ಬೋದು, ಅಲ್ಲಿಂದ ಎಲ್ಲ ದುಡ್ಡು ತಂದ್ಬಿಟ್ಟು ಇಲ್ಲಿ ನಮ್ದೇನು ಶೋಕಿಗಳಿದೆ ಕಂಪ್ಲೀಟ್ ಮಾಡ್ಕೊಳ್ಬೋದು ಅಂತ. ಆವಾಗ ನನ್ನ ತಲೆಗೆ ಬಂದಿದ್ದು ದುಬೈ. ಎಲ್ಲರೂ ಥಿಂಕ್ ಮಾಡ್ತಾರೆ ದುಬೈಲಿ ದುಡ್ಡಿದೆ ಅಂತ. ಅದೇ ಥರ ನನ್ನ ತಲೆಯಲ್ಲೂ ಬಂದಿದ್ದು ಅಷ್ಟೇ, ದುಬೈಯಲ್ಲಿ ತುಂಬಾ ದುಡ್ಡಿದೆ ಅಂತ. ಒಂದು ಟ್ರೈ ಮಾಡೋಣ ಅಂತ ನನ್ನ ಕಸಿನ್ಸ್ಗೆಲ್ಲರಿಗೂ ಮೆಸೇಜ್ ಮಾಡಿ, ನಾನು ಕೂಡ ದುಬೈಗೆ ಬರ್ತೀನಿ ಹಾಗೆ ಹೀಗೆಲ್ಲ ಅಂತೇಳಿ. ಎಲ್ಲರದ್ದು ಆನ್ಸರ್ ಒಂದೇ ಆಗಿರುತ್ತೆ. ನೀವು ಯಾರನ್ನೇ ಬೇಕಾದರೂ ಕೇಳಿ, ಯಾರಿಗಾದ್ರೂ ಇವಾಗ ಮೆಸೇಜ್ ಮಾಡಿ, ನನಗೂ ತುಂಬಾ ಮೆಸೇಜ್ ಬರ್ತಾ ಇರುತ್ತೆ, ದುಬೈಲಿ ಜಾಬ್ ಇದ್ರೆ ಹೇಳಿ ಅಂತ. ನಾನು ಅದೇ ಥರ ಎಲ್ಲರಿಗೂ ನನ್ನ ಕಸಿನ್ಸ್ಗೆ ದುಬೈಲಿ ಜಾಬ್ ಇದ್ರೆ ಹೇಳಿ, ನಾನು ಕೂಡ ಬರ್ತೀನಿ. ಬಟ್ ಎಲ್ಲರದ್ದು ಹಾನೆಸ್ಟ್ ರಿಪ್ಲೈ ಏನಂತ ಹೇಳಿದ್ರೆ, ಇಲ್ಲ ಇಲ್ಲಿ ಕೆಲಸ ಇಲ್ಲ, ಇಲ್ಲಿ ಆಗುಂಟು ಹೀಗುಂಟು, ಎಕ್ಸ್ಪೀರಿಯನ್ಸ್ ಬೇಕು, ಅದು ಇದು ಅಂತ. 2 ರೀಸನ್ ಇರುತ್ತೆ. ಒಬ್ಬರು ಜೆನ್ಯೂನ್ ಆಗಿ ಹೇಳ್ತಾರೆ, ಇನ್ನೊಬ್ರು ಏನಂತ ಹೇಳಿದ್ರೆ, ನೀವು ಅವ್ರಿಗಿಂತ ಮೇಲೆ ಹೋಗೋದು ಅವ್ರಿಗೆ ಇಷ್ಟ ಇರಲ್ಲ, ಇಷ್ಟೇ. ಓಕೆ, ಅಂತೂ ಅಂದ್ಕೊಂಡಿರೋ ಕನಸು ನನಸಾಗೋ ಟೈಮ್ ಬಂತು. ಆಫ್ಟರ್ 6 to 7 months ಆದಮೇಲೆ, ಎಲ್ಲರಿಗೂ ಹೇಳಾದ್ಮೇಲೆ, ಕಸಿನ್ ಅಣ್ಣ ಎಲ್ಲ ಓಕೆ ಅಂತ ಹೇಳಾದ್ಮೇಲೆ ಫೈನಲಿ ನನ್ನ ವೀಸಾ ಅಪ್ರೂವ್ ಆಯಿತು, ವಿಸಿಟ್ ವೀಸಾ. ಆವಾಗ 3 months ಅಂತ ಇತ್ತು. ಅದಾದಮೇಲೆ ಫ್ಲೈಟ್ ಟಿಕೆಟ್ ಬುಕ್ ಮಾಡಿ January 21st, 2020 ನಾನು ದುಬೈಗೆ ಹೋಗಿ ಲ್ಯಾಂಡ್ ಆದೆ, ಆಯಿತಾ? ನೀವು ಅಂದ್ಕೊಂಡಿರ್ಬೋದು ದುಬೈಗೆ ಹೋಗಿ ಜಾಬ್ ಸಿಗುತ್ತೋ ಇಲ್ವೋ ಅಂತ. ಬೈ ಲಕ್ಕಿಲಿ ನನಗೆ ಒಂದು ರೆಫರಲ್ ಮೇಲೆ, ನನ್ನ ಅಣ್ಣನ ರೆಫರಲ್ ಮೇಲೆ ನನಗೆ 6 ದಿನದಲ್ಲಿ ದುಬೈಲಿ ಕೆಲಸ ಸಿಕ್ಕಿತ್ತು. ರೋಲ್ ಏನಂತ ಹೇಳಿದ್ರೆ ಸೇಲ್ಸ್ ಎಕ್ಸಿಕ್ಯೂಟಿವ್, ಅದು ಒಂದು ವಾಶ್ ಶಾಪಲ್ಲಿ. ಐ ಗೆಸ್ 14 to 16 days ನಾನು ಅಲ್ಲಿ ಕೆಲಸ ಮಾಡಿದ್ದೀನಿ. ಬಟ್ ಆ ಕೆಲಸ ಹೆಂಗಿತ್ತು ಅಂತ ಹೇಳಿದ್ರೆ, 16 ದಿನವೂ ನಾನು ರೂಮಿಗೆ ಬಂದುಬಿಟ್ಟು, ಅವಾಗ ನಾನು ಬೆಡ್ ಸ್ಪೇಸಲ್ಲಿ ಇರ್ತಾ ಇದ್ದೆ. 16 ದಿನ ನಾನು ರೂಮಿಗೆ ಬಂದು ವಾಶ್ರೂಮಲ್ಲಿ ಲಾಕ್ ಹಾಕ್ಕೊಂಡು ಶವರ್ ಸ್ಟಾರ್ಟ್ ಮಾಡಿ 16 ದಿನವೂ ಹತ್ತಿದ್ದೀನಿ. ಇದನ್ನು ನಿಮ್ಗೆ ಯಾರೂ ಕೂಡ ಹೇಳಲ್ಲ ದುಬೈಯಲ್ಲಿ ಎಷ್ಟು ಕಷ್ಟಪಡಿ. ಖಾಲಿ ನೀವು ಅಲ್ಲಿ ಎಷ್ಟೇ ಕಷ್ಟಪಡಿ ಬುರ್ಜ್ ಖಲೀಫಾ ಎದುರು ಮುಂದೆ ನಿಂತ್ಕೊಂಡು ಫೋಟೋ ಹಾಕೋದಾಗಿರ್ಬೋದು, ಸ್ಟೋರಿ ಹಾಕೋದಾಗಿರ್ಬೋದು, ಇಷ್ಟೇ ಹೇಳ್ತಾರೆ ಬಿಟ್ಟರೆ ಅಲ್ಲಿ ರಿಯಾಲಿಟಿ ಯಾರಿಗೂ ಹೇಳಲ್ಲ. ಬಟ್ ನಾನು ಇವಾಗ ಹೇಳ್ಕೊಳ್ತಾ ಇದ್ದೀನಿ, ಬಿಕಾಸ್ ನಾನು ಇವಾಗ ದುಬೈಯಲ್ಲಿಲ್ಲ, ಇಂಡಿಯಾದಲ್ಲಿದ್ದೀನಿ. ಹಂಗಾಗಿ ನಾನು ಎಲ್ಲ ಹೇಳ್ತಾ ಇದ್ದೀನಿ, ನನ್ನ ಲೈಫಲ್ಲಿ ಏನೇನಾಗಿದೆ ಎಲ್ಲ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ನನಗೆ ಅವಾಗ ಆ ಜಾಬಲ್ಲಿ ಸ್ಯಾಲ್ರಿ ಬಂದುಬಿಟ್ಟು 1900 dirham ಇತ್ತು. 2020 ನಾನು ಹೇಳ್ತಾ ಇರೋದು, ಆಯಿತಾ? 1900 dirham ಸ್ಯಾಲ್ರಿ ಇತ್ತು. ಆವಾಗ ಅಲ್ಲಿ ವೀಸಾ ಪ್ರೊಸೆಸ್ಸಿಗೆ ನಾನು ಒಂದು ಶ್ಯೂರಿಟಿ ಚೆಕ್ ಕೊಡಬೇಕಾಗಿತ್ತು. ನಾನು ಇನ್ ಕೇಸ್ 2 ವರ್ಷ ಎಂಪ್ಲಾಯ್ಮೆಂಟ್ ವೀಸಾ ಅಂತ ಹಾಕ್ತಾರೆ, ಆಯಿತಾ? ಆವಾಗ ನಾನು ಆ ಚೆಕ್ನ ಅವ್ರಿಗೆ ಡೆಪಾಸಿಟ್ ಕೊಡಬೇಕಿತ್ತು. ಆವಾಗ ನನ್ನ ಹತ್ರ ಬ್ಯಾಂಕ್ ಅಕೌಂಟ್ ಇರಲಿಲ್ಲ, ನನ್ನ ಕಸಿನ್ ಹತ್ರ ಅವ್ನು ಚೆಕ್ ಇಸ್ಕೊಂಡು ಕಂಪ್ನಿಗೆ ಡೆಪಾಸಿಟ್ ಮಾಡಿದ್ದು. ಇನ್ ಕೇಸ್ ನಾನು ಎಲ್ಲಾದರೂ ಮಿಡಲಲ್ಲಿ ಆ ಜಾಬ್ ಬಿಟ್ಟಿದ್ರೆ
ಬಿಡಬೇಕಾಗಿತ್ತು, ನಂಗೆ ಕೆಲಸ ಮಾಡೋಕ್ಕೆ ಇಷ್ಟ ಇಲ್ಲ, ತುಂಬ ಕಷ್ಟ ಆಗ್ತಾಯಿತ್ತು, ಬಿಡಬೇಕಂತ ಹೇಳಿದರೆ ಆವಾಗ ನಾನು ಆ ಕಂಪ್ನಿಯವರಿಗೆ 7,000 dirham ಪೇ ಮಾಡಬೇಕಿತ್ತು. ಬಟ್ ನಾನು ಲಕ್ಕಿಲಿ ನನ್ನ ವೀಸಾ ಪ್ರೊಸೆಸಲ್ಲಿತ್ತು, ಹಾಗಾಗಿ ನಾನು ಮಿಡಲಲ್ಲಿ 16 ದಿನಕ್ಕೆ ಅವ್ರ ಹತ್ರ ಏನೋ ಒಂದು ಸುಳ್ಳು ಹೇಳಿಬಿಟ್ಟು ನಾನು ಇಂಡಿಯಾಗೆ ಹೋಗ್ತಾ ಇದ್ದೀನಿ, ಆಗ್ತಾಯಿಲ್ಲ, ಫ್ಯಾಮಿಲಿ ಇಶ್ಯೂಸ್ ಇದೆ ಅಂತ ಹೇಳಿಬಿಟ್ಟು ಅಲ್ಲಿಂದ ನಾನು ಎಸ್ಕೇಪ್ ಆದೆ. 16 ದಿನ ಅಲ್ಲಿ ಕೆಲಸ ಮಾಡಾದ್ಮೇಲೆ ಕೆಲಸ ಬಿಟ್ಟೆ. ವಾಟ್ ನೆಕ್ಸ್ಟ್? ಇರೋಕ್ಕೆ ರೂಮ್ ಇಲ್ಲ, ಊಟಕ್ಕೆ ಪೇ ಮಾಡೋಕ್ಕೆ ದುಡ್ಡಿಲ್ಲ, ಎಲ್ಲಂತ ಇರೋದು. ಆವಾಗ ನಂಗೆ ಹೆಲ್ಪ್ ಮಾಡಿದ್ದು ನನ್ನ ಅಣ್ಣ, ನವೀನ್ ಅಣ್ಣ ಅಂತ. ತುಂಬ ಹೆಲ್ಪ್ ಮಾಡಿದ್ದಾನೆ. ಇರೋಕ್ಕೆ ರೂಮ್ ಕೊಟ್ಟು ಅವನದೇ ರೂಮಲ್ಲಿದ್ದೆ, ಊಟಕ್ಕೆ ದುಡ್ಡು ಕೊಡ್ತಾ ಇದ್ದ. ಈವನ್ ಟೂತ್ ಪೇಸ್ಟ್ ಮತ್ತು ಬ್ರಷ್, ಸೋಪ್, ಈವನ್ ಸೋಪಿಗೆ ಕೂಡ ಅವನೇ ಪೇ ಮಾಡ್ತಾ ಇದ್ದ. ಅದಾದಮೇಲೆ ಇನ್ನೇನು ಎಲ್ಲ ಆಯಿತು ಓಕೆ ಅನ್ನೋ ಥರ ಕೆಲಸ ಹುಡುಕಬೇಕು ಅನ್ನೋದ್ರಷ್ಟರಲ್ಲಿ ಶುರು ಆಗಿದೆ ಕೋವಿಡ್. ಲಾಕ್ಡೌನ್ ಸ್ಟಾರ್ಟ್ ಆಯಿತು. ಇರೋ ಬರೀ ಓಪನಿಂಗ್ಸ್ ಎಲ್ಲ ಬಂದಾಗ್ತಾ ಬಂತು. ಎಲ್ಲ ಕಡೆ CV ತೊಗೊಂಡು ಹೋದರೂ ಕೂಡ ಒಂದೇ ಒಂದು ಆನ್ಸರ್, ನಮ್ಮ ಕಂಪ್ನಿಲಿರೋರನ್ನೇ ನಾವು ತೆಗ್ದಾಗ್ತಾ ಇದ್ದೀವಿ, ನೀನು ಮತ್ತೆ CV ತೊಗೊಂಡು ಬಂದ್ಯಾ ಅಂತ. ಬಟ್ ಏನು ಮಾಡೋಕ್ಕಾಗತ್ತೆ, ಕೆಲಸ ಹುಡುಕ್ಬೇಕಿತ್ತು. ಕೆಲಸ ಹುಡುಕ್ತಾ ಕೆಲಸ ಸಿಗೋ ಅಷ್ಟರಲ್ಲಿ 1 ವರ್ಷ ಆಯಿತು. 1 ವರ್ಷ ಕೆಲಸ ಇಲ್ಲದೆ ಹೆಂಗೋ ಮ್ಯಾನೇಜ್ ಮಾಡಿದ್ದೀನಿ. ಅದಾದಮೇಲೆ ನನ್ನ ಅಣ್ಣ ಒಂದು ಕಡೆ ಪಾರ್ಟ್ ಟೈಮ್ ಕೆಲಸ ಮಾಡ್ತಾ ಇದ್ದ, ಉಡುಪಿ ರೆಸ್ಟೋರೆಂಟ್ ಅಂತ. ಅಲ್ಲಿ ಅವ್ರ ಹತ್ರ ಮಾತಾಡಿಬಿಟ್ಟು ಕೋವಿಡ್ ಆಗಿದೆ, ಲಾಕ್ಡೌನ್ ಇದೆ, ಏನೂ ಇಲ್ಲ ಅಂತ ಹೇಳಿದಾಗ ಅಟ್ಲೀಸ್ಟ್ ಇರೋಕ್ಕೆ ರೂಮು, ಊಟ ಅಂತೂ ಸಿಗ್ತಾಯಿತ್ತು. ಸ್ಯಾಲ್ರಿ 1,000 ಕೊಡ್ತೇನೆ ಅಂತ ಹೇಳಿದ್ರು, 1,000 dirham. ಅಲ್ಲಿ ಓಕೆ, ಅಟ್ಲೀಸ್ಟ್ ಇರೋಕ್ಕೆ ರೂಮ್ ಆದರೂ ಸಿಗುತ್ತೆ, ಊಟ ಸಿಗುತ್ತೆ ಆ್ಯಂಡ್ ಸ್ಯಾಲ್ರಿ ಕೂಡ ಸಿಗುತ್ತೆ ಅಂತ ಹೋಟೆಲಲ್ಲಿ ಕಿಚನ್ ಸೂಪರ್ವೈಸರ್ ಆಗಿ ಕೆಲಸ ಸ್ಟಾರ್ಟ್ ಮಾಡಿದೆ. ಅಲ್ಲಿ ಆಲ್ಮೋಸ್ಟ್ 3 to 4 months, 5 months ತನಕ ಕೆಲಸ ಮಾಡಿದೆ. ಅದಾದಮೇಲೆ ಮತ್ತೆ ಅವರು ಕೂಡ ಹಾಗೆ ಸೇಮ್ ರೂಟೀನ್, ಸ್ಯಾಲ್ರಿ ಇಲ್ಲ, ಏನಿಲ್ಲ. ಆವಾಗ ಅಲ್ಲಿ ಕೂಡ ಬಿಡಬೇಕಾಗಿ ಬಂತು. ಅದಲ್ಲದೆ ಮತ್ತೆ ಇಂಡಿಯಾಗೆ ಬರೋಕ್ಕಂತೂ ಮನಸ್ಸಿರಲಿಲ್ಲ. ಬಿಕಾಸ್ ಏನೋ ಒಂದು ದೊಡ್ಡ ಕನಸು ಇಟ್ಕೊಂಡು ದುಬೈಗೆ ಹೋಗಿದ್ದಾಗಿತ್ತು. ಇಂಡಿಯಾದಲ್ಲಿ ಸಾಲ ಎಲ್ಲ ಮಾಡಿ ದುಬೈಗೆ ಹೋದೆ. ದುಬೈಲಿ ಕೆಲಸ ಇಲ್ಲ, ಸಿಕ್ಕಿರೋ ಕೆಲಸ ಕೂಡ 16 ದಿನಕ್ಕೆ ಬಿಡಬೇಕಾಗಿ ಬಂತು. ಆಮೇಲೆ ಏನು ಮಾಡೋದು, ಬೇರೆ ಆಪ್ಷನ್ ಇಲ್ಲದೆ ಇಂಡಿಯಾದು 2 lakh ಪರ್ಸ್ನಲ್ ಇದು ಆಜಾದ್ ವೀಸಾ ಅಂತ ಬರುತ್ತೆ, ಆಯಿತಾ. ಓನ್ ವೀಸಾ ತೊಗೋಬೋದು. ಒಂದು ಕಂಪ್ನಿಯವ್ರಿಗೆ ನೀವು ಅಮೌಂಟ್ ಪೇ ಮಾಡಬೇಕು, ಅದಾದಮೇಲೆ ಅವ್ರು ನಿಮಗೆ ವೀಸಾ ಕೊಡ್ತಾರೆ, ಆಜಾದ್ ವೀಸಾ ಅಂತ. NOC ಕೊಡ್ತಾರೆ. ನೀವು ಯಾವುದೇ ನಿಮ್ಗೆ ಇಷ್ಟ ಬಂದಿರೋ ಕಂಪ್ನಿ ಕಡೆ ಹೋಗಿ ನೀವು ಕೆಲಸ ಮಾಡ್ಬೋದು. ಇಂಡಿಯಾಗೆ ಬರೋಕ್ಕೆ ಇಷ್ಟ ಇರಲಿಲ್ಲ, ಹಾಗಂತ ಇಂಡಿಯಾಯಿಂದನೇ ಸ್ವಲ್ಪ ಕ್ಯಾಶ್ ತೊಗೊಂಡು, ಆಮೇಲೆ ಅಣ್ಣನ ಹತ್ರ ಸ್ವಲ್ಪ ಕ್ಯಾಶ್ ತೊಗೊಂಡು ಇಂಡಿಯಾದು 2 lakh ಪೇ ಮಾಡಿ 10,000 dirham ಸಮಥಿಂಗ್ ಏನೋ ಆಗ್ತಾಯಿತ್ತು. ಆವಾಗ ಒಂದು ಕಂಪ್ನಿಯವ್ರಿಗೆ ಕೊಟ್ಬಿಟ್ಟು ಅವರಿಂದ ಆಜಾದ್ ವೀಸಾ ತೊಗೊಂಡೆ. ಆವಾಗ ನಾನು ಎಲ್ಲಿ ಬೇಕಾದರೂ ವರ್ಕ್ ಮಾಡ್ಬೋದು. ಆವಾಗಲೂ ಕೂಡ ಎಲ್ಲೂ ಓಪನಿಂಗ್ಸ್ ಇರಲಿಲ್ಲ, ಬಿಕಾಸ್ ಕೋವಿಡ್ ನಡೀತಾ ಇತ್ತು. ವೀಸಾ ತೊಗೊಂಡು 3 to 4 months ಆದಮೇಲೆ ನಿಧಾನವಾಗಿ ಎಲ್ಲ ಓಪನ್ ಆಗ್ತಾ ಬಂತು. ಅಕಾಡೆಮೀಸ್ ಆಗಿರ್ಬೋದು, ಸ್ಪೋರ್ಟ್ಸ್ ಇದಾಗಿರ್ಬೋದು. ಇನ್ನೊಂದು ಪಾಯಿಂಟ್ ಮರ್ತಿದ್ದೀನಿ. ನಾವೆಲ್ಲರೂ ಹೇಳ್ತೀವಿ ಸುಮ್ಮನೆ ಆಡ್ತಾ ಇದ್ದೀವಿ ಟೈಮ್ ಪಾಸ್ಗೆ, ಅದು ಇದು ಅಂತ. ಬಟ್ ನಂಗೆ ಆ ಟೈಮಲ್ಲಿ, ಕೋವಿಡ್ ಟೈಮಲ್ಲಿ ಹೆಲ್ಪ್ ಆಗಿರೋದು ನನ್ನ ಸ್ಪೋರ್ಟ್ಸ್. ನಾನು ಬ್ಯಾಡ್ಮಿಂಟನ್ ಪ್ಲೇಯರ್ ಆಗಿದ್ದೆ. ಬೆಂಗಳೂರಲ್ಲಿ ಸ್ವಲ್ಪ ಟೈಮ್ ಕೋಚಾಗಿ ವರ್ಕ್ ಮಾಡಿದೆ. ಅದಾದಮೇಲೆ ನಂಗಲ್ಲಿ ಸ್ವಲ್ಪ ದಾರಿ ಸಿಕ್ಕಿದಾಗಾಯಿತು. ಒಂದು ಎಕ್ಸಾಮ್ಸ್ ಅಂತ ಬರುತ್ತೆ BWF ಇಂದ, ಬ್ಯಾಡ್ಮಿಂಟನ್ ವರ್ಲ್ಡ್ ಫೆಡರೇಷನಿಂದ. ಅಲ್ಲಿ ನೀವು ಸರ್ಟಿಫೈಡ್ ಕೋಚ್ ಆಗ್ಬೋದು ಆ ಎಕ್ಸಾಮ್ ತೊಗೊಂಡ್ರೆ. ಆವಾಗ 1,400 dirham ಸಮಥಿಂಗ್ ನಾನು ಅದಕ್ಕೆ ಪೇ ಮಾಡಿ 4 to 5 days ಸೆಷನ್ ಇರುತ್ತೆ, ಅವ್ರು ನಿಮಗೆಲ್ಲ ಹೇಳ್ಕೊಡ್ತಾರೆ. ಆವಾಗ ನೀವು ಸರ್ಟಿಫೈಡ್ ಕೋಚ್ ಆಗ್ತೀವಿ. ಇವಾಗ ನಾನು BWF Level 1 ಸರ್ಟಿಫೈಡ್ ಕೋಚ್. ಆ ಸರ್ಟಿಫಿಕೇಟಿಂದ ನನಗೆ ತುಂಬ ಹೆಲ್ಪ್ ಆಗಿದೆ. ಆ ಸರ್ಟಿಫಿಕೇಟ್ ಇಟ್ಕೊಂಡು ನಾನು ಒಂದು ಅಕಾಡೆಮಿಗೆ ಅಪ್ಲೈ ಮಾಡಿದೆ. ಅಲ್ಲಿ ನನಗೆ ನನ್ನ ಡ್ರೀಮ್ ಜಾಬ್ ದುಬೈಯಲ್ಲಿ ಬ್ಯಾಡ್ಮಿಂಟನ್ ಕೋಚ್ ಆಗಿ ನನಗೆ ಕೆಲಸ ಸಿಕ್ತು. ಅಲ್ಲಿ ಸ್ಯಾಲ್ರಿ ಪ್ಯಾಕೇಜ್ ಚೆನ್ನಾಗಿತ್ತು, ಅವ್ರ ಕಡೆಯಿಂದ ರೂಮ್ ಕೂಡ ಕೊಡ್ತಾಯಿದ್ರು. ಸೊ ಇದು ಹೀಗೆ ಕಂಟಿನ್ಯೂ ಆಗ್ತಾಯಿತ್ತು. ಆವಾಗ ಸ್ಯಾಲ್ರಿ ಪ್ಯಾಕೇಜ್ ಬಂದುಬಿಟ್ಟು 2,500 dirham ನಂಗೆ ಸಿಗ್ತಾಯಿತ್ತು. ಒಂದು ವೇಳೆ ನನ್ನ ಹತ್ರ ಆ ಸರ್ಟಿಫಿಕೇಟ್ ಇಲ್ಲದೆ ಇದ್ದಿದ್ರೆ ಸ್ಯಾಲ್ರಿ ಪ್ಯಾಕೇಜ್ ತುಂಬಾ ಕಡಿಮೆ ಆಗ್ತಾಯಿತ್ತು. ಆವಾಗ ನನಗೆ ಆ ಸರ್ಟಿಫಿಕೇಟ್ ತುಂಬ ಹೆಲ್ಪ್ ಆಗಿದೆ. ಆ ಕೆಲಸನ ನಾನು ಅವ್ರ ಅಕಾಡೆಮಿಲಿ, ಅದು ಕರ್ನಾಟಕದವ್ರದ್ದೇ ಅಕಾಡೆಮಿ ಆಗಿತ್ತು, ಹಾಗಾಗಿ ನಾನು ಅಲ್ಲಿ ಆಲ್ಮೋಸ್ಟ್ 1 year ತನಕ ಕೆಲಸ ಮಾಡಿದ್ದೆ. ಅದಾದಮೇಲೆ ಮತ್ತೆ ರಿಮೈನಿಂಗ್ ವೀಸಾ 2 years ಬರುತ್ತೆ. ಆಜಾದ್ ವೀಸಾ ನಾನು ಏನು ತೊಗೊಂಡಿದ್ನು 2 lakh ಹಾಕಿ, ಅದು 2 years ಬಂದಿತ್ತು. 1 year ಅವ್ರ ಕಂಪ್ನಿಯಲ್ಲಿ ಕೆಲಸ ಮಾಡಿದೆ. ಹಾಗೆ ನಾನು ತುಂಬ ಕಡೆ ಪ್ರಾಕ್ಟೀಸ್ಗೆ ಹೋಗ್ತಾ ಇದ್ದೆ, ಆಡೋಕ್ಕೆ ಹೋಗ್ತಾ ಇದ್ದೆ. ಅಲ್ಲಿ ಜನ ನಿಮ್ಮ ನೋಡ್ತಾರೆ, ನೀವು ಹೇಗೆ ಆಡ್ತೀರಾ, ಕೋಚ್ ಯಾವ ಥರ ಇದ್ದಾನೆ, ನಿಮ್ಮ ಸ್ಟೂಡೆಂಟ್ಸ್ ಚೆನ್ನಾಗಿ ಆಡಿದ್ರೆ ನಿಮ್ಗೆ ಬೇರೆ ಅಕಾಡೆಮಿಯಿಂದ ಆಫರ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನನಗೆ ಒಂದು ತುಂಬ ದೊಡ್ಡ ಅಕಾಡೆಮಿ ಆಯಿತಾ, ಇಡೀ ಶಾರ್ಜಾದಲ್ಲಿ ಒನ್ ಆಫ್ ದ ಬಿಗ್ಗೆಸ್ಟ್ ಅಕಾಡೆಮಿ, ಫಸ್ಟ್ ಸ್ಪೋರ್ಟ್ಸ್ ಸೆಂಟರ್ ಅಂತ ಇದೆ. ಅವ್ರ ಕಡೆಯಿಂದ ನನಗೆ ಎಕ್ಸ್ಪೆಕ್ಟೇ ಇರಲಿಲ್ಲ ಅಷ್ಟು ದೊಡ್ಡ ಸ್ಯಾಲ್ರಿ ಪ್ಯಾಕೇಜ್ಗೆ ನನಗೆ ಆಫರ್ ಬಂತು. ಅದಾದಮೇಲೆ ನಾನು ಏನು ಥಿಂಕ್ ಮಾಡಿದೆ, ಆ ಜಾಬ್ಗೆ ಜಂಪ್ ಆದೆ. ಅಲ್ಲಿ ನಾನು ಆಲ್ಮೋಸ್ಟ್ 2 years ವರ್ಕ್ ಮಾಡಿದ್ದೀನಿ, ಚೆನ್ನಾಗೇ ವರ್ಕ್ ಮಾಡಿದ್ದೀನಿ. ಲೈಫ್ ಇಟ್ಸ್ ಲೈಕ್ ನಾನು ಏನು ಅಂದ್ಕೊಂಡು ದುಬೈಗೆ ಹೋಗಿದ್ನೋ ಎಲ್ಲ ಆಗ್ತಾಯಿತ್ತು. ಮನೇಲಿರೋ ಸಾಲ ತೀರಿಸಿದೆ, ಸ್ವಲ್ಪ ಸೇವಿಂಗ್ಸ್, ಸ್ವಲ್ಪ ಅಲ್ಲ ತುಂಬಾ ಅಂದರೆ ತುಂಬಾ ಸೇವಿಂಗ್ಸ್ ಆಗಿತ್ತು. ಲೈಫ್
ಇಟ್ಸ್ ಲೈಕ್ ಏನೋ ತುಂಬ ಆರಾಮಾಗಿ ಹೋಗಿತ್ತು. ನಂದು ಏನೆಲ್ಲ ಡ್ರೀಮ್ ಇದೆಯೋ ಎಲ್ಲ ಅಚೀವ್ ಮಾಡ್ತಾ ಹೋದೆ. ಐಫೋನ್ ಆಗಿರ್ಬೋದು, ನನಗೇನೇನು ಇದು ಚೈನ್ ಆಗಿರ್ಬೋದು, ಗೋಲ್ಡ್ ಚೈನ್ ಆಗಿರ್ಬೋದು, ಬ್ರೇಸ್ಲೆಟ್ ಆಗಿರ್ಬೋದು, ನಾನು ಇಷ್ಟಪಟ್ಟಿರೋ ವಾಚಸ್ ಆಗಿರ್ಬೋದು, ಸ್ಪೆಕ್ಸ್ ಆಗಿರ್ಬೋದು, ನಾನು ಯಾವ ಥರ ಡ್ರೆಸ್ ಹಾಕ್ಬೇಕಂತ ನಾನು ಆಸೆ ಪಟ್ಟಿದ್ದೆ ಅದಾಗಿರ್ಬೋದು, ಶೂಸ್ ಆಗಿರ್ಬೋದು, ಈವನ್ ನಾನು ಇಷ್ಟಪಟ್ಟಿರೋ ಕ್ಯಾಮ್ರಾ ಇದು ಎಲ್ಲ ಆಲ್ಮೋಸ್ಟ್ ನನಗೇನೆಲ್ಲ ಡ್ರೀಮ್ ಇತ್ತೋ ಎಲ್ಲ ಕಂಪ್ಲೀಟ್ ಮಾಡಿಕೊಂಡೆ ಆ ಜಾಬಿಂದ. ಈ ಜಾಬ್ ಮಾಡ್ತಾ ಇದ್ದಾಗಲೇ ಈ ಡ್ರೀಮ್ ಜಾಬ್ ನಾನು ಏನು ಅಂದ್ಕೊಂಡಿದ್ನಲ್ಲ, ಈ ಜಾಬ್ ಮಾಡ್ತಾ ಇದ್ದಾಗಲೇ ಸೆಪ್ಟೆಂಬರ್ 23, 2022ಗೆ ಯೂಟ್ಯೂಬ್ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿಕೊಂಡೆ. ಯಾಕೆ ಸ್ಟಾರ್ಟ್ ಮಾಡಿದೆ? ಕ್ಯಾಪ್ಕಟ್ ಆ್ಯಪ್, VN ಆ್ಯಪ್, ಅದರಲ್ಲಿ ಬೇರೆಯವ್ರಿಗೆ ವೀಡಿಯೋ ಎಡಿಟ್ ಮಾಡಿಸ್ಕೊಡ್ತಾ ಇದ್ದೆ ಆಯಿತಾ. ನಾನು ಅವ್ರದ್ದು ವೀಡಿಯೋ ಆಗಿರ್ಬೋದು, ಫೋಟೋಸ್ ಆಗಿರ್ಬೋದು, ಹಿಂಗೆ ಸುಮ್ಮನೆ ನಾರ್ಮಲಾಗಿ ಎಡಿಟ್ ಮಾಡ್ತಾಯಿದ್ದೆ. ನಾನು ಬೇರೆಯವ್ರ ವೀಡಿಯೋ ಎಡಿಟ್ ಮಾಡಿ ಅವ್ರಿಗೆ ಸೆಂಡ್ ಮಾಡೋದಕ್ಕಿಂತ ನಾನೇ ಒಂದು ಶೂಟ್ ಮಾಡಿ ನನ್ನ ವೀಡಿಯೋನೇ ನಾನೇ ಎಡಿಟ್ ಮಾಡಿ ಯೂಟ್ಯೂಬ್ಗೆ ಹಾಕ್ಬೋದಲ್ಲ ಅಂತ ಯಾಕೆ ತಲೆಯಲ್ಲಿ ಬಂತು ಅಂತ ಹೇಳಿದ್ರೆ, ಬೇರೆ ಕಂಟ್ರಿಯವರು ಇಂಡಿಯಾಗೆ ಬಂದು ಇಲ್ಲ ಬೇರೆ ಕಂಟ್ರಿಗೆ ಹೋಗ್ಬಿಟ್ಟು ಫಾರಿನರ್ಸ್ ಎಲ್ಲ ಇಂಡಿಯಾಗೆ ಬಂದು ವ್ಲಾಗ್ ಮಾಡಿ ವಿಡಿಯೋ ಹಾಕಿದ್ರೆ ತುಂಬಾ ವೈರಲ್ ಆಗ್ತಾಯಿತ್ತು. ಬಟ್ ನಾನು ಆಲ್ರೆಡಿ ಅಬ್ರಾಡಲ್ಲೇ ಇದ್ನಲ್ಲ, ಸೊ ಅಲ್ಲಿ ವಿಡಿಯೋ ಇಲ್ಲಿ ಯೂಟ್ಯೂಬಲ್ಲಿ ಹಾಕಿದರೆ ನಮ್ಮ ಜನ ನೋಡ್ತಾರೆ, ಏನಾದರೂ ಕಂಟೆಂಟ್ ನೋಡ್ತಾರೆ. ಬಿಕಾಸ್ ನಮ್ಮ ಜನ ಇವಾಗಲೂ ಕೂಡ ಸರ್ಚ್ ಮಾಡ್ತಾರೆ, ಹೌ ಟು ಗೆಟ್ ಜಾಬ್ ಇನ್ ದುಬೈಲಿ ಜಾಬ್ ಹೆಂಗೆ ಸಿಗಬೇಕು, ದುಬೈ ಬಗ್ಗೆ ಆಗಿರ್ಬೋದು ಎಲ್ಲ ಸರ್ಚ್ ಮಾಡ್ತಾರೆ. ಸೊ ನಾನು ಯಾವುದೇ ವೀಡಿಯೋ ದುಬೈಲಿ ಇಟ್ಕೊಂಡು ಹಾಕಿದರೆ ಸ್ವಲ್ಪ ಆದರೂ ವೈರಲ್ ಆಗ್ಬೋದಂತ ಸೆಪ್ಟೆಂಬರ್ 23, 2022ಕ್ಕೆ ನಾನು ಫಸ್ಟ್ ವೀಡಿಯೋ ಹಾಕಿರೋದು. ಆ ವಿಡಿಯೋ ಶೂಟ್ ಮಾಡಿಬಿಟ್ಟು, ಅವಾಗ ನನ್ನ ಹತ್ರ iPhone 11 ಇತ್ತು ಅಂದ್ಕೊಂಡಿದ್ದೀನಿ. ಅವಾಗ ಅದನ್ನು ಶೂಟ್ ಮಾಡಿಬಿಟ್ಟು ಎಡಿಟ್ ಎಲ್ಲ ಮಾಡಿ ಯೂಟ್ಯೂಬಲ್ಲಿ ಹೆಂಗೆ ಪೋಸ್ಟ್ ಮಾಡೋದಂತ ಕರೆಕ್ಟಾಗಿ ಗೊತ್ತಿರಲಿಲ್ಲ, ಏನೋ ಹಿಂಗೆ ನೋಡಿಕೊಂಡು ವೀಡಿಯೋ ಹಾಕಿ ಮಲಗಿ ಬೆಳಿಗ್ಗೆ ಎದ್ದು ನೋಡಿದಾಗ ಅದಕ್ಕೆ 1K 1,000 ವ್ಯೂಸ್ ಬಂದಿತ್ತು ಯೂಟ್ಯೂಬಲ್ಲಿ. ಇವಾಗ ವ್ಯೂಸ್ ಬರ್ತಾ ಇದೆ, ಬಟ್ ಆವಾಗ ನಾನು ಸ್ಟಾರ್ಟಿಂಗ್ ಫಸ್ಟ್ ವೀಡಿಯೋ ಹಾಕ್ತಿದ್ದಂಗೆ 1K ವ್ಯೂಸ್ ಬಂತಲ್ಲ, ಆವಾಗ ನಂಗೆ ಫುಲ್ ಬೂಸ್ಟ್. ಇನ್ನೂ ವೀಡಿಯೋ ಮಾಡಿ ಹಾಕಬೇಕು, ಜನ ಓಕೆ ನೋಡ್ತಾರೆ, ನಾನು ಯಾವುದೇ ವೀಡಿಯೋ ಹಾಕಿದ್ರು ನೋಡ್ತಾರೆ ಅಂತ ಅವಾಗಲಿಂದ ನಂದು ಈ ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಆಗಿದ್ದು. ಅಂದ್ಕೊಂಡಿರೋ ಡ್ರೀಮ್ ಜಾಬ್ ಇದೆ, ಏನೆಲ್ಲ ಆಸೆ ಪಟ್ಟಿದ್ನೋ, ಯಾವುದೆಲ್ಲ ವಸ್ತುಗಳನ್ನು ತೊಗೊಳ್ಬೇಕಂತ ಇದ್ನೋ ಎಲ್ಲದೂ ತೊಗೊಂಡಾಗಿದೆ. ಗೋಲ್ಡ್ ಆಗಿರ್ಬೋದು, ಐಫೋನ್ ಆಗಿರ್ಬೋದು, ಕ್ಯಾಮ್ರಾ ಆಗಿರ್ಬೋದು, ಇಷ್ಟಪಟ್ಟಿರೋ ಡ್ರೆಸ್ ಆಗಿರ್ಬೋದು, ಶೂಸ್ ಆಗಿರ್ಬೋದು, ಹಾಗೆ ಅಕೌಂಟಲ್ಲಿ ಸೇವಿಂಗ್ಸ್ ಕೂಡ ಇದೆ. ಯಾವುದೇ ರೀತಿ ಲೋನ್ ಇಲ್ಲ, ಎಲ್ಲ ಕ್ಲಿಯರ್ ಆಗಿದೆ. ಮನೇಲಿ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ, ದುಡಿತಾ ಇದ್ದೀನಿ, ಸೇವಿಂಗ್ಸ್ ಮಾಡ್ತಾ ಇದ್ದೀನಿ, ಮನೆ ಕೊಡ್ತಾ ಇದ್ದೀನಿ, ಎಲ್ಲ ಚೆನ್ನಾಗೇ ನಡೀತಾ ಇತ್ತಾಯ್ತಾ. ಲೈಫ್ ಅನ್ನೋದು ಒಂಥರ ಇಲ್ಲಿಂದ ಸ್ಟಾರ್ಟ್ ಆಗಿರೋ ಲೈಫ್ ಪೀಕಲ್ಲಿ ಹಿಂಗೆ ಹೋಗ್ತಾ ಇರುವಾಗ ಬಂದಿದ್ದು ವರ್ಷನೇ 2025. ಹಿಂಗೆ ಚೆನ್ನಾಗಿ ಹೋಗ್ತಿರೋ ಲೈಫು ಒಂದೇ ಸಲ ಸಡನ್ನಾಗಿ ಹಿಂಗೆ ಕೆಳಗಡೆ ಬಿದ್ದೋದಾಗ ಹಿಂಗಾಗತ್ತೆ ಅಂದರೆ, ಕಂಪನಿ ಶಟ್ ಡೌನ್ ಆಯಿತು, ವೀಸಾದ ಪ್ರಾಬ್ಲಮ್ ಆಯಿತು, ಓವರ್ ಸ್ಟೇ ಫೈನ್ ಬಂತು, ಇದೆಲ್ಲ ನಡು ಮಧ್ಯೆ ಅಪ್ಪನ ಆಕ್ಸಿಡೆಂಟ್ ಆಯಿತು, ತಮ್ಮ ಅಲ್ಲೇ ಇದ್ದ, ಅವ್ನ ಕಂಪ್ನಿಗೆ ಫೈನ್ ಪೇ ಮಾಡಿಬಿಟ್ಟು ಅವನಿಗೆ ಇಂಡಿಯಾ ಕಳಿಸ್ಬೇಕಾಗಿ ಬಂತು. ಅದ್ರ ನಡುವೆ ನಾನು ಲೀಗಲ್ ಕಸ್ಟಡಿಗೆ ಹೋಗಿರೋದಾಗಿರ್ಬೋದು, ನನ್ನ ಮತ್ತು ನನ್ನ ಫ್ಯಾಮಿಲಿ ಮೆಂಟಲ್ ಸ್ಟೇಟ್ ಯಾವ ರೀತಿ ಇತ್ತು, ಎಷ್ಟು ಕುಗ್ಗೋಗಿದ್ರು ನನ್ನ ಫ್ಯಾಮಿಲಿಯವರು, ಅದಲ್ಲದೆ ನಾನು ಕೂಡ ಯಾವ ಥರ ಇದ್ದೆ. ಇದ್ರ ನಡುವೆ ನನ್ನ ಫ್ಯಾಮಿಲಿಯವ್ರು ನನ್ನ ಜೊತೆ ಎಷ್ಟು ಸಪೋರ್ಟ್ ಮಾಡಿದ್ರು, ಅದಲ್ಲದೆ ನನ್ನ ಫ್ರೆಂಡ್ಸ್ ಸಂದೀಪ್ ಆಗಿರ್ಬೋದು, ಶಿವ ಆಗಿರ್ಬೋದು, ಅಮಿತ್ ಆಗಿರ್ಬೋದು, ಎಷ್ಟು ಸಪೋರ್ಟ್ ಮಾಡಿದರು. ಇದನ್ನೆಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಈ ವಿಡಿಯೋ ಇಷ್ಟ ನನಗೆ ಈ ವಿಡಿಯೋನ ಸ್ಟ್ರೆಚ್ ಮಾಡೋಕ್ಕೆ ಇಷ್ಟ ಇಲ್ಲ, ಹಾಗಾಗಿ ಇದನ್ನು ಪಾರ್ಟ್ 2ಅಲ್ಲಿ ಹೇಳ್ಕೊಳ್ತೀನಿ, ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಈ ವಿಡಿಯೋನಾದರೂ ಇಷ್ಟ ಆಗಿದ್ದರೆ ಅಟ್ಲೀಸ್ಟ್ ಕಮೆಂಟಲ್ಲಿ ಏನಾದರೂ ಒಂದು ಥಮ್ಸಪ್ ಆಗಿರ್ಬೋದು, ಏನಾದರೂ ಆಗಿರ್ಬೋದು ಹಾಕಿರಿ. ಬಿಕಾಸ್ ನನಗೆ ಗೊತ್ತಾಗುತ್ತೆ ನೀವು ನನ್ನ ವೀಡಿಯೋ ನೋಡಿದ್ದೀರಾ, ನಾನು ನೆಕ್ಸ್ಟ್ ಒಂದು ವೀಡಿಯೋ ಮಾಡಿ ಹಾಕಬೇಕು ಅಂತ ನನಗೆ ಅನಿಸುತ್ತೆ. ಸೊ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ನನ್ನ ಲೈಫಲ್ಲಿ ಏನೆಲ್ಲ ನಡೆದಿದೆ, ಹೆಂಗಾಯಿತು 2025 ಹೇಳ್ದಾಗೆ ನನ್ನ ಲೈಫ್ ಪೀಕಲ್ಲಿ ಹೋಗ್ತಿರೋ ಲೈಫ್ ಹೆಂಗೆ ಡೌನ್ಫಾಲ್ ಸ್ಟಾರ್ಟ್ ಆಯಿತು 2025 ಏನೆಲ್ಲ ಆಯಿತು ಅಂತ ನಾನು ಹೇಳ್ತೀನಿ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ. ಸಿಗೋಣ, ನಮಸ್ತೆ.